ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ರೆ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು, ಹೊಸ ಡ್ರೋನ್ ಕಿಟ್ ತಂದಿದ್ದೀನಿ. 1400 KV ಬ್ರಷ್ಲೆಸ್ BLDC ಮೋಟಾರ್. ಇದು ಅತಿ ಹೆಚ್ಚು ಬಳಸುವುದೇ ಡ್ರೋನಿಗಾಗಿ. ಇದು ಸರ್ವೋ ಟೆಸ್ಟರ್. ಇದು ಸ್ಪೀಡ್ ಕಂಟ್ರೋಲ್ ಮಾಡ್ಬೋದು. ಇದು ಪ್ರೊಫೈಲರ್, 2 ಪ್ರೊಫೈಲರ್ ಇದೆ. ನೋಡ್ಬೋದು ಎಷ್ಟು ವೆರೈಟಿ ಡಿಸೈನಲ್ಲಿ ಇದೆ. ಇದು ಕ್ವಾಲಿಟಿ ಚೆನ್ನಾಗಿದೆ. ಒಳ್ಳೆ ಹೆವಿ ಡ್ರೋನ್ ಮೋಟಾರಿಗೆ ಬಳಸುವಂತಹ ಪ್ರೊಫೈಲರ್. ಇದು 30 amps EAC. ನೋಡುವುದು ಚೆನ್ನಾಗಿದೆ. ನನ್ನ ಹತ್ರ ಬ್ಯಾಟ್ರಿ ಇಲ್ಲ, 12 ವೋಲ್ಟ್ ಬ್ಯಾಟ್ರಿ ಇಲ್ಲ. ಅದಕ್ಕೋಸ್ಕರ ನಾನು ಚಾರ್ಜರ್ ತಂದಿದ್ದೀನಿ. ಚಾರ್ಜರಿಂದ ಸಮೇತ ರನ್ ಮಾಡ್ಬೋದು. ಓಕೆ, ಈ ಮೋಟಾರ್ಗೆ ಕನೆಕ್ಟ್ ಮಾಡೋಣ. ನಾವು ಈಗ ಡ್ರೋನ್ ಮೋಟಾರ್ ಇದೆ. ಈಗ EAC ತಗೊಂಡು ನಾವು ರೆಡ್ ವೈರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಯೆಲ್ಲೋ ಕಲರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಲಾಸ್ಟ್ ವೈರು ಬ್ಲ್ಯಾಕ್ ಕಲರ್ಗೆ ಕನೆಕ್ಟ್ ಮಾಡ್ತಿದ್ದೀನಿ. ಈ ಥರ ಕನೆಕ್ಟ್ ಮಾಡಬೇಕಾಗತ್ತೆ. ನಾವು ಕನೆಕ್ಟ್ ಮಾಡಿಬಿಟ್ಟು ಈಗ ನಾವು ಸರ್ವೋ ಟೆಸ್ಟರ್ ಬೇಕಾಗುತ್ತೆ. ಸರ್ವೋ ಟೆಸ್ಟರು ನಾವು ಈಗಲೇ ಹಾಕ್ಕೊಂಡ್ರೆ ನಾವು ಸ್ಪೀಡು ಕಂಟ್ರೋಲ್ ಮಾಡ್ಬೋದು. ನೋಡ್ಬೋದು, ಈಗ ನಾವು ಒಂದು ಸೈಡು 3 ಪಿನ್ ಇದೆಯಲ್ಲ, ಅಲ್ಲಿ ಸರ್ವೋ ಟೆಸ್ಟರ್ ಹಾಕ್ತಾ ಇದ್ದೀನಿ. ಮೇಲಾಗಲಿ ಕೆಳಗಾಗಲಿ ಕೊಡ್ಬೋದು. ಈ ಕೊಟ್ಟ ನಾವು ಹಿಂದೆ ಡ್ರೋನ್ ಮೋಟರ್ ಹಿಂಭಾಗದಲ್ಲಿ ಸ್ಕ್ರೂ ಇರುತ್ತೆ, ಸ್ಕ್ರೂ ಟೈಟ್ ಮಾಡಬೇಕಾಗುತ್ತೆ ಗ್ರಿಪ್ಪಿಗೋಸ್ಕರ. ಪ್ರೊಫೈಲರ್ ಹಾಕುವ ಸಾಫ್ಟ್ ಇರುತ್ತೆ, ಸಾಫ್ಟನ್ನು ಸ್ಕ್ರೂನು ಜೊತೆಗೆ ಕೊಟ್ಟಿರುತ್ತಾರೆ. ನೋಡ್ಬೋದು, ಈ ಸ್ಕ್ರೂಗಳೆಲ್ಲ ಟೈಟ್ ಮಾಡಬೇಕಾಗುತ್ತೆ. ಟೈಟ್ ಮಾಡಿದ ನಂತರ ಈಗ ನಾವು ಸಾಫ್ಟ್ ಇದೆಯಲ್ಲ, ಈಗ ಡ್ರೋನ್ ಮೋಟರ್ ಪ್ರೊಫೈಲರ್ ಇರುತ್ತಲ್ಲ, ಪ್ರೊಫೈಲರ್ಗೆ ನಾವು ಈಗ ಹಾಕಬೇಕಾಗುತ್ತೆ. ಈಗ ಪ್ರೊಫೈಲರ್ ಹಾಕ್ತಾ ಇದ್ದೀನಿ. ಈಗ ಪ್ರೊಫೈಲರ್ ಹಾಕಿ ನಾವು ಈಗ ಟೈಟ್ ಮಾಡಬೇಕಾಗುತ್ತೆ. ನಾವು ಮೀಡಿಯಮ್ ಟೈಟ್ ಮಾಡಬೇಕಾಗುತ್ತೆ. ಮೀಡಿಯಮ್ ಟೈಟ್ ಮಾಡಿ ಅದರಲ್ಲಿ ಡ್ರೋನ್ ಮೋಟಾರಿಗೆ ಕನೆಕ್ಟ್ ಮಾಡಿಬಿಟ್ಟು ಈಗ ಫುಲ್ಲು ಟೈಟ್ ಮಾಡಬೇಕಾಗುತ್ತೆ. ಅಂದರೆ ಮೀಡಿಯಮ್ ಮಾಡಿ, ಮತ್ತು ಹೆವಿ ಜಾಸ್ತಿ ಮಾಡಿದ್ರೆ ಲೂಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಕ್ಕೆ ಒಂದು ಮೀಡಿಯಮ್ ನಮಗೆ ಟೈಟ್ ಬರೋ ಮಟ್ಟ ಟೈಟ್ ಮಾಡಬೇಕಾಗುತ್ತೆ. ಇನ್ಪುಟ್ ನಾವು ಬ್ಯಾಟ್ರಿ ಇಲ್ಲ, ಅದಕ್ಕೋಸ್ಕರ ನಾನು 12 ವೋಲ್ಟ್ ಚಾರ್ಜರ್ಗೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ಯಾಟ್ರಿ ಇದ್ದರೆ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕಾಗುತ್ತೆ. ಈಗ ಕನೆಕ್ಟ್ ಮಾಡಿಬಿಟ್ಟು ನಾವು ಕ್ಲೀನಾಗಿ ಕನೆಕ್ಟ್ ಮಾಡಬೇಕಾಗುತ್ತೆ. ಕನೆಕ್ಟ್ ಮಾಡಿ ನಾನು ಈಗ ಆನ್ ಮಾಡಿದ್ದೀನಿ. ನೋಡ್ಬೋದು, ಚಾರ್ಜರ್ ಆನ್ ಮಾಡಿದ್ದೀನಿ, ಆನ್ ಆಗಿದೆ. ಈಗ ಬನ್ನಿ ಟೆಸ್ಟ್ ಮಾಡೋಣ ಹೇಗೆ ಸ್ಪೀಡ್ ತಿರುಗುತ್ತಂತ. ನೋಡ್ಬೋದು, ಸ್ಟಾರ್ಟ್ ಮಾಡಿದ್ದೀನಿ. ಫುಲ್ಲು ಸ್ಪೀಡ್ ಇದೆ. ಸೌಂಡಿಗೆ ಈ ವಾಯ್ಸೇ ಕೇಳ್ತಿಲ್ಲ ಅಂದ್ಕೊಂಡಿನಿ. ಮತ್ತೊಂದು ಆ್ಯಂಗಲಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ.